ಒಬ್ಬ ಮನುಷ್ಯನಿಗೆ ಅದೃಷ್ಟ ಒಲಿಯಬೇಕಾದ್ರೆ ಆಕಾಶದಲ್ಲಿರುವ ಗ್ರಹಗಳ ಸ್ಥಾನ ಬದಲಾಗಬೇಕು, ನಕ್ಷತ್ರಗಳು ಒಲಿದು ಬರಬೇಕು ಅಂತ ನಾವು ಸಾಮಾನ್ಯವಾಗಿ ಅಂದುಕೊಳ್ತೀವಿ ಅಲ್ವಾ? ಹೌದು, ಅದೇ ತಾನೇ ಜ್ಯೋತಿಷ್ಯದ ಮೂಲ ನಂಬಿಕೆ. ಆದ್ರೆ ನಾವು ಇವತ್ತು ವಿಶ್ಲೇಷಣೆ ಮಾಡ್ತಿರುವ ಈ ಕುತೂಹಲಕಾರಿ ಮೂಲಗಳ ಪ್ರಕಾರ ಕನ್ಯಾ ರಾಶಿಯವರ ಅದೃಷ್ಟ ಬದಲಾಗೋದಿಕ್ಕೆ ಆಕಾಶದ ಗ್ರಹಗಳಿಗಿಂತ ಹೆಚ್ಚಾಗಿ ಇಂಗ್ಲಿಷ್ನ ಎ ಮತ್ತು ಜಿ ಅಕ್ಷರದಿಂದ ಶುರುವಾಗುವ ಹೆಸರಿನ ವ್ಯಕ್ತಿಗಳಿಂದ ದೂರವಿರುವುದೇ ಮುಖ್ಯವಂತೆ. ಓಹೋ, ಇದು ಬಹಳ ವಿಚಿತ್ರವಾಗಿದೆ. ಅದೇ, ಇದು ನಿಜಕ್ಕೂ ಜ್ಯೋತಿಷ್ಯವೋ ಅಥವಾ ಯಾರಿಗೋ ಕೊಟ್ಟ ಪರೋಕ್ಷ ಎಚ್ಚರಿಕೆಯೋ ಅಂತ ನಾವು ಯೋಚಿಸಬೇಕಾಗಿದೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕನ್ಯಾ ರಾಶಿಗೆ ಇರುವರಿಗೆ ಮುಂದಿನ 5 ಅದೃಷ್ಟದ ದಿನಗಳು ಎಂಬ ಒಂದು ನಿರ್ದಿಷ್ಟ ಪಠ್ಯವನ್ನ ತೆಗೆದುಕೊಂಡಿದ್ದೇವೆ. ಖಂಡಿತ. ಆದರೆ ನಮ್ಮ ಉದ್ದೇಶ ಇಲ್ಲಿ ಕೇವಲ ಭವಿಷ್ಯವನ್ನು ಓದುವುದಲ್ಲ, ಬದಲಾಗಿ ಈ ವಿಶಿಷ್ಟವಾದ ಬರಹದೊಳಗೆ ಅಡಗಿರುವ ಮಾನವನ ಮನೋವಿಜ್ಞಾನ, ಕನ್ಯಾ ರಾಶಿಯವರ ಮಾನಸಿಕ ಸ್ಥಿತಿ, ಅವರಿಗೆ ಎದುರಾಗುವ ನಿಗೂಢ ತಿರುವುಗಳು ಮತ್ತೆ ಇವೆಲ್ಲದರ ಹಿಂದಿರುವ ಅಸಲಿ ತರ್ಕವನ್ನು ಅರ್ಥ ಮಾಡಿಕೊಳ್ಳುವುದು. ಹೌದು. ಈಗ ಈ ಪಠ್ಯವನ್ನ ಮೇಲ್ನೋಟಕ್ಕೆ ನೋಡಿದರೆ ಇದೊಂದು ಸಾಮಾನ್ಯ ಭವಿಷ್ಯವಾಣಿಯಂತೆ ಕಾಣ್ಬೋದು. ಆದರೆ ಇದನ್ನ ಸ್ವಲ್ಪ ಆಳವಾಗಿ ಗಮನಿಸಿದಾಗ ಇದರಲ್ಲಿ ಮನುಷ್ಯನ ಕಷ್ಟಗಳು, ಆ ಕಷ್ಟಗಳ ನಡುವೆ ಹುಡುಕುವ ಭರವಸೆ ಮತ್ತು ತನ್ನ ಸುತ್ತಮುತ್ತಲಿನ ಸಮಾಜದೊಂದಿಗೆ ಆತ ನಡೆಸುವ ನಿರಂತರ ಹೋರಾಟದ ಕಥೆ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಜ. ಅಂದ್ರೆ ಇದೊಂದು ರೀತಿಯಲ್ಲಿ ಮಾನವನ ಸಹಿಷ್ಣುತೆ ಮತ್ತು ಬದುಕುಳಿಯುವ ತಂತ್ರಗಳ ಕೈಪಿಡಿಯಂತಿದೆ. ನಾವು ನಕ್ಷತ್ರಗಳ ಬಗ್ಗೆ ಮಾತನಾಡುತ್ತಿದ್ರೂ ಅಂತಿಮವಾಗಿ ನಾವು ಮಾತನಾಡುತ್ತಿರುವುದು ಮನುಷ್ಯನ ಸ್ವಭಾವದ ಬಗ್ಗೆಯೇ. ನಿಖರವಾಗಿ ಜ್ಯೋತಿಷ್ಯದ ಪಠ್ಯವೊಂದು ಮನುಷ್ಯನ ಸ್ವಭಾವವನ್ನು ಹೇಗೆ ಅಳಿಯುತ್ತದೆ ಅನ್ನೋದೇ ಒಂದು ಸೋಜಿಗ. ಈಗ ಮೊದಲಿಗೆ ಕನ್ಯಾ ರಾಶಿಯವರ ಮೂಲ ವ್ಯಕ್ತಿತ್ವದ ಬಗ್ಗೆ ಇದರಲ್ಲಿ ಬಹಳ ವಿಸ್ತೃತವಾಗಿ ಹೇಳಲಾಗಿದೆ. ಓಕೆ. ಈ 5 ಅದೃಷ್ಟದ ದಿನಗಳು ಬರುವ ಮುನ್ನ ಅವರು ಈ ಹಿಂದೆ ಯಾಕೆ ಅಷ್ಟೊಂದು ಕಷ್ಟಪಟ್ರು ಅನ್ನೋದಕ್ಕೆ ಅವರ ಸ್ವಭಾವದಲ್ಲೇ ಉತ್ತರ ಇದೆ ಅಂತ ಈ ಬರಹ ಹೇಳ್ತದೆ. ಅವರ ಬುದ್ಧಿವಂತಿಕೆ, ಧೈರ್ಯ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಬಗ್ಗೆ ಪ್ರಸ್ತಾಪಿಸ್ತಲೇ ಅವರ ಅತಿದೊಡ್ಡ ಗುಣದ ಕಡೆಗೆ ಇದು ಬೊಟ್ಟು ಮಾಡುತ್ತದೆ. ಅದೇ ಅವರ ಪ್ರಾಮಾಣಿಕತೆ, ಅಂದ್ರೆ ಅವರು ಸುಳ್ಳು ಹೇಳೋದಿಲ್ಲ ಅನ್ನೋದು. ಹೌದು, ಅದು ಬಹಳ ಮುಖ್ಯವಾದ ಗುಣ. ನನಗಂತೂ ಇದನ್ನು ಓದಿದಾಗ ಈ ಕನ್ಯಾ ರಾಶಿಯವರು ಹುಟ್ಟುವಾಗಲೇ ಟ್ರೂತ್ ಸೀರಮ್ ಅಂದ್ರೆ ಬರೀ ಸತ್ಯವನ್ನೇ ನುಡಿಯುವ ದ್ರಾವಣವನ್ನು ಕುಡಿದು ಬಂದಿದ್ದಾರೇನೋ ಅನ್ಸ್ತು. ಆ ಟ್ರೂತ್ ಸೀರಮ್ ಹೋಲಿಕೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಸತ್ಯವನ್ನು ಹೇಳುವುದು ಎಷ್ಟು ಸುಲಭವೋ ಅದನ್ನು ಅರಗಿಸಿಕೊಳ್ಳುವುದು ಸಮಾಜಕ್ಕೆ ಅಷ್ಟೇ ಕಷ್ಟ ಅಲ್ವಾ? ಖಂಡಿತ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಅಂದ್ರೆ ಯಾವ ಪ್ರಾಮಾಣಿಕತೆ ಮನುಷ್ಯನ ಅತ್ಯುತ್ತಮ ಗುಣವಾಗಬೇಕಿತ್ತೋ ಅದೇ ಗುಣ ಕನ್ಯಾರಾಶಿಯವರಿಗೆ ಹೇಗೆ ಶಾಪವಾಗಿ ಪರಿಣಮಿಸುತ್ತದೆ ಎಂಬುದು. ಅವರು ಯಾರಂಗೂ ನೋಯಿಸುವ ಉದ್ದೇಶ ಹೊಂದಿಲ್ಲದಿರಬಹುದು, ಆದರೆ ಅವರ ಆ ನೇರವಾದ ಮಾತುಗಳು ಸುತ್ತಮುತ್ತಲಿನವರಿಗೆ ಇಷ್ಟವಾಗುವುದಿಲ್ಲ. ಆದ್ರೆ ಒಂದು ನಿಮಿಷ, ಪ್ರಾಮಾಣಿಕವಾಗಿರೋದು ಒಳ್ಳೆ ಗುಣ ತಾನೆ. ಅದಕ್ಕೆ ಸಮಾಜ ಯಾಕೆ ಶಿಕ್ಷೆ ಕೊಡಬೇಕು? ಸತ್ಯ ಹೇಳುವರನ್ನು ಜನ ಗೌರವಿಸಬೇಕಲ್ವಾ? ವಾಸ್ತವದಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಈ ಪಠ್ಯವು ಪ್ರಾಮಾಣಿಕವಾಗಿ ಮಾತನಾಡುವುದರಿಂದಲೇ ಕೆಲವರು ಅವರಿಂದ ದೂರವಾಗುತ್ತಾರೆ ಅಂತ ಹೇಳ್ತಿದೆ. ಇದು ಸ್ವಲ್ಪ ವಿಚಿತ್ರ ಎನಿಸುದಿದು ಅಲ್ವೇ? ವಿಚಿತ್ರ ಎನಿಸಿದರೂ ನೋಡಿ, ಅದೇ ವಾಸ್ತವ. ನಾವಿಲ್ಲಿ ಮಾನವನ ಸಾಮಾಜಿಕ ರಚನೆಯನ್ನು ಅರ್ಥಮಾಡಿಕೊಳ್ಳಬೇಕು. ಹೆಚ್ಚಿನ ಸಾಮಾಜಿಕ ಸಂಬಂಧಗಳು ಮತ್ತು ಕೆಲಸದ ವಾತಾವರಣಗಳು ಸಣ್ಣಪುಟ್ಟ ರಾಜಿಯಾಬುವಿಕೆಗಳು ಮತ್ತು ಪರಸ್ಪರ ಹೊಗಳಿಕೆಗಳ ಮೇಲೆ ನಿಂತಿರ್ತಾವೆ. ಓಹೋ, ಅಂದ್ರೆ ಮುಖಸ್ತುತಿ. ನಿಖರವಾಗಿ ಒಬ್ಬ ವ್ಯಕ್ತಿ, ಈ ಸಂದರ್ಭದಲ್ಲಿ ಕನ್ಯಾರಾಶಿಯವರು, ಮುಖಕ್ಕೆ ಹೊಡೆದಂತೆ ಸತ್ಯವನ್ನು ಹೇಳಿದಾಗ ಆ ಕೃತಕ ಸಂಬಂಧಗಳ ಬಲೆ ಹರಿತದೆ. ಉದಾಹರಣೆಗೆ, ಕೆಲಸದ ಜಾಗದಲ್ಲಿ ಬಾಸ್ ಮಾಡಿದ ತಪ್ಪು ನಿರ್ಧಾರವನ್ನು ನೇರವಾಡಿ ತಪ್ಪು ಅಂತ ಹೇಳುವ ಗುಣ ಇವರದ್ದಾಗಿರಬಹುದು. ಫಿಲ್ಟರ್ ಇಲ್ಲದ ಮಾತು. ಹೌದು. ಇದರಿಂದಾಗಿ ಅವರು ಎಷ್ಟೇ ಬುದ್ಧಿವಂತರಾಗಿದ್ರೂ ಅವರಿಗೆ ಸಿಗಬೇಕಾದ ಮನ್ನಣೆ ಸಿಗೋದಿಲ್ಲ. ಅವರ ಈ ಶುದ್ಧ ಹೃದಯವೇ, ಅಥವಾ ನೀವು ಹೇಳಿದ ಹಾಗೆ ಅವರ ಈ ಫಿಲ್ಟರ್ ಇಲ್ಲದ ವ್ಯಕ್ತಿತ್ವವೇ ಅವರಿಗೆ ಶತ್ರುಗಳನ್ನು ಸೃಷ್ಟಿಸುತ್ತದೆ. ಅಂದ್ರೆ ತಾವು ಪ್ರಾಮಾಣಿಕರಾಗಿರೋದ್ರಿಂದ ಜಗತ್ತಿನ ಬೇರೆ ಎಲ್ಲರೂ ಹಾಗೆಯೇ ಇರುತ್ತಾರೆ ಅಂತ ನಂಬಿ ಇವರು ಮೋಸ ಹೋಗುವ ಸಾಧ್ಯತೆಗಳೇ ಹೆಚ್ಚು ಅಂತಾಯ್ತಾ? ಖಂಡಿತವಾಗಿಯೂ. ಇದೇ ಬರಹದಲ್ಲಿ ಮತ್ತೊಂದು ಗಮನಾರ್ಹ ವಿಚಾರವಿದೆ. ಇವರು ತಮ್ಮವರ ಸಂತೋಷಕ್ಕಾಗಿ ಸಾಕಷ್ಟು ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ತಮ್ಮ ಸ್ವಂತ ಸಂತೋಷವನ್ನೇ ತ್ಯಾಗ ಮಾಡ್ತಾರೆ ಅಂತ. ಜೊತೆಗೆ ಯಾರಾದ್ರೂ ತಪ್ಪು ಮಾಡಿದ್ರೆ ಬಹಳ ಬೇಗ ಕೋಪಗೊಳ್ತಾರೆ, ಆದ್ರೆ ಆ ಕೋಪ ಹೆಚ್ಚು ಹೊತ್ತು ಇರೋದಿಲ್ಲ, ತಕ್ಷಣ ಕರಗಿಬಿಡ್ತಾರೆ. ಹೌದು, ಇದು ಸೂಕ್ಷ್ಮ ಮನಸ್ಸಿನ ಲಕ್ಷಣ.
ಇದೆಲ್ಲ ಕೇಳುತ್ತಿದ್ರೆ ಇವರು ತಮ್ಮ ಭಾವನೆಗಳ ನಿಯಂತ್ರಣದಲ್ಲಿ ಸ್ವಲ್ಪ ದುರ್ಬಲರು ಅನ್ನಿಸುತ್ತೆ. ಆದ್ರೆ ಇನ್ನೊಂದು ಕಡೆ ಅವರು ಮೌಲ್ಯ ಮತ್ತು ಗೌರವವಿಲ್ಲದ ಕಡೆ ಒಂದು ನಿಮಿಷವೂ ಇರೋದಿಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸ್ತಾರೆ. ಇದೊಂದು ದೊಡ್ಡ ವಿರೋಧಾಭಾಸ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಂಡ್ರೂ ಆಳವಾಗಿ ನೋಡಿದಾಗ ಇದು ಅವರ ಗಟ್ಟಿತನದ ಸಂಕೇತ ಎಂದು ನಾನು ಹೇಳ್ತೀನಿ. ಹೌದಾ? ಹೇಗೆ? ಅವರ ಕೋಪ ತಾತ್ಕಾಲಿಕವಾಗಿರ್ಬೋದು, ಮತ್ತೆ ಅವರು ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಬಹುದು. ಯಾಕಂದ್ರೆ ಅವರು ಪ್ರೀತಿಯ ಹಸಿವಿನಲ್ಲಿರ್ತಾರೆ. ಆದ್ರೆ ಅವರ ಆತ್ಮಗೌರವಕ್ಕೆ ಧಕ್ಕೆಯಾದಾಗ ಆ ಜಾಗವೊಂದು ಬಿಟ್ಟು ಬರುವ ಅವರ ನಿರ್ಧಾರವು ಒಂದು ರೀತಿಯ ಬೌಂಡ್ರಿ ಅಥವಾ ಗಡಿಯನ್ನು ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆ. ಇಷ್ಟು ದಿನಗಳ ಕಾಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ಹೋಗಿ ತಾವೇ ಖಾಲಿಯಾಗುತ್ತಿರುವ ಅನುಭವ ಅವರಿಗಾಗಿರುತ್ತೆ ಅಲ್ವಾ? ನಿಜ. ಆ ಖಾಲಿತನದಿಂದ ಹೊರಬರುವ ಮೊದಲ ಹೆಜ್ಜೆಯೇ ಆ ಗೌರವವಿಲ್ಲದ ಜಾಗವನ್ನು ತ್ಯಜಿಸುವುದು. ಓಕೆ, ಈಗ ಅವರ ಈ ತ್ಯಾಗ ಮತ್ತು ಪ್ರಾಮಾಣಿಕತೆಯೇ ಅವರಿಗೆ ಮುಳುವಾಗುತ್ತಿರುವಾಗ ದಿಢೀರ್ನೆ ಮುಂದಿನ 5 ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತದೆಯಂತ ಈ ಪಠ್ಯವೇಕೆ ಹೇಳುತ್ತಿದೆ? ಅದು ಬಹಳ ಕುತೂಹಲಕಾರಿ. ಹೌದು. ಆ ಬದಲಾವಣೆಗೆ ಕಾರಣ ಯಾರು? ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತದೆ. ಈ 5 ದಿನಗಳಲ್ಲಿ ಜೀವನದಲ್ಲಿ 7 ಅನಿರೀಕ್ಷಿತ ಒಳ್ಳೆಯ ಸುದ್ದಿಗಳು ಬರುತ್ತವೆ ಅಂತ ಹೇಳುತ್ತಾ ಈ ಬದಲಾವಣೆಗೆ ಕಾರಣವಾಗುವುದು ಆಕಾಶದಿಂದ ಉದುರುವ ಯಾವುದೋ ಮಾಯೆಯಲ್ಲ, ಮತ್ತೆ ಬದಲಾಗಿ ಒಬ್ಬ ಮಹಿಳೆ ಅಂತ ಪಠ್ಯ ವಿವರಿಸುತ್ತದೆ. ಹೌದು, ಆ ನಿಗೂಢ ಮಹಿಳೆಯ ಪ್ರವೇಶವು ಈ ಇಡೀ ನಿರೂಪಣೆಯನ್ನು ಬೇರೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಆಕೆ ಇಷ್ಟು ದಿನ ಅವರ ಜೀವನದಲ್ಲಿ ಇದ್ದರೂ ಗಮನಕ್ಕೆ ಬಾರದವಳು, ಅವರು ಕಷ್ಟದಲ್ಲಿದ್ದಾಗ ಅವರಿಗಾಗಿ ಪ್ರಾರ್ಥಿಸಿದವಳು ಮತ್ತು ಅಪಾಯಗಳಿಂದ ಅವರನ್ನು ರಕ್ಷಿಸಿದವಳು ಅಂತ ವರ್ಣಿಸಲಾಗಿದೆ. ಇದಂತೂ ಕೇಳಲು ಯಾವುದೋ ಒಂದು ಥ್ರಿಲ್ಲರ್ ಸಿನಿಮಾದ ಟ್ವಿಸ್ಟ್ ಇದ್ದಂತಿದೆ. ಹೌದು. ನಾವು ಆ ಮಹಿಳೆ ಯಾರು, ಯಾರಾದ್ರೂ ಸಂಬಂಧಿನ ಅಥವಾ ಕಚೇರಿಯಲ್ಲಿ ಸಹಾಯ ಮಾಡುವ ಸ್ನೇಹಿತೆಯ ಅಂತ ತಲೆಕೆಡಿಸ್ಕೊಳ್ತಿರುವಾಗ್ಲೇ ಪಠ್ಯ ಒಂದು ಅಚ್ಚರಿಯ ತಿರುವು ಕೊಡುತ್ತೆ ಅಲ್ವಾ? ಹೌದು, ಆ ರಕ್ಷಕ ಮಹಿಳೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ದುರ್ಗಾದೇವಿಯ ಆಶೀರ್ವಾದ ಅಂತ ಹೇಳಲಾಗಿದೆ. ದುರ್ಗಾದೇವಿಯ ಆ ಮನೆಯ ಸುತ್ತಮುತ್ತ ಇದ್ದು ಒಂಟಿಯಾಗಿ ಹೋರಾಡುತ್ತಿರುವ ಕನ್ಯಾರಾಶಿಯವರನ್ನು ರಕ್ಷಿಸುತ್ತಿದ್ದಾಳೆ ಅನ್ನೋದು ಇಲ್ಲಿನ ಅತೀ ದೊಡ್ಡ ಟ್ವಿಸ್ಟ್. ಖಂಡಿತ. ಸಾಮಾನ್ಯ ಮನುಷ್ಯರ ದೈನಂದಿನ ಕಷ್ಟಗಳ ಕಥೆಯಿಂದ ಇದು ಏಕಾಏಕಿ ದೈವಿಕ ಮಧ್ಯಪ್ರವೇಶಕ್ಕೆ ಹೇಗೆ ಜಿಗಿಯುತ್ತದೆ ಎಂಬುದು ಬೆರಗುಗೊಳಿಸುವ ವಿಚಾರ. ಆದ್ರೆ ಇದೊಂದ್ ರೀತಿಯಲ್ಲಿ ಕಷ್ಟದಲ್ಲಿರುವವರಿಗೆ ಕೊಡುವ ಸುಳ್ಳು ಭರವಸೆ ಎನಿಸುವುದಿಲ್ವೇ? ಅಂದ್ರೆ ಯಾರೋ ಮೇಲಿಂದ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಕೈಕಟ್ಟಿ ಕೂರುವಂತೆ ಮಾಡಲ್ವಾ ಇದು? ನೀವು ಕೇಳುತ್ತಿರುವ ಪ್ರಶ್ನೆ ಬಹಳ ತಾರ್ಕಿಕವಾಗಿದೆ. ಆದರೆ ಇದನ್ನು ನಾವು ಮನೋವಿಜ್ಞಾನದ ದೃಷ್ಟಿಕೋನದಿಂದ ವಿಶ್ಲೇಷಿಸುವುದು ಒಳಿತು. ಓಕೆ. ಒಬ್ಬ ವ್ಯಕ್ತಿ ತನ್ನ ಪ್ರಾಮಾಣಿಕತೆಯಿಂದಾಗಿ ಸಮಾಜದಿಂದ ಮೋಸ ಹೋಗಿ ಕುಟುಂಬಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ತಾನು ಸಂಪೂರ್ಣ ಏಕಾಂಗಿ ಅಂತ ಭಾವಿಸಿದಾಗ ಅವನಿಗೆ ಒಂದು ಮಾನಸಿಕ ಆಸರೆಯ ಅತ್ಯಗತ್ಯವಿರುತ್ತೆ. ಇಂತಹ ಸಮಯದಲ್ಲಿ ಈ ದೈವಿಕ ರಕ್ಷಕೀಯ ಪರಿಕಲ್ಪನೆಯು ಒಂದು ಕಾಪಿಂಗ್ ಮೆಕ್ಯಾನಿಸಂ ಅಥವಾ ಪರಿಸ್ಥಿತಿಯನ್ನು ಎದುರಿಸುವ ತಂತ್ರವಾಗಿ ಕೆಲಸ ಮಾಡ್ತದೆ. ಓಹೋ, ಅಂದ್ರೆ ಇದು ಸುಮ್ನೆ ಭ್ರಮೆ ಅಲ್ಲ. ಅಲ್ಲ, ಇದು ಸುಳ್ಳು ಭರವಸೆಯಲ್ಲ. ಬದಲಾಗಿ ಹತಾಶೆಯ ಕತ್ತಲಲ್ಲಿ ಕಳೆದು ಹೋಗದಂತೆ ತಡೆಯುವ ಒಂದು ಪ್ರಬಲವಾದ ಅಸ್ತ್ರ. ತಾನು ಒಂಟಿಯಲ್ಲ, ತನ್ನ ಕಷ್ಟಗಳನ್ನು ನೋಡುವ ಮತ್ತು ರಕ್ಷಿಸುವ ಒಂದು ತಾಯಿಯಂತಹ ಶಕ್ತಿ ತನ್ನ ಬೆನ್ನಿಗಿದೆ ಅನ್ನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯು ವ್ಯಕ್ತಿಗೆ ಎಂತಹ ಅದ್ಭುತವಾದ ಸ್ಥೈರ್ಯವನ್ನು ನೀಡುತ್ತದೆ ಅನ್ನೋದನ್ನ ಒಮ್ಮೆ ಯೋಚಿಸಿ. ಆ ನಂಬಿಕೆಯೇ ಆತನನ್ನು ಮತ್ತೆ ಎದ್ದು ನಿಲ್ಲುವಂತೆ, ಮತ್ತೆ ಹೋರಾಡುವಂತೆ ಮಾಡ್ತದೆ. ವಾವ್! ದುರ್ಗಾದೇವಿಯ ಪರಿಕಲ್ಪನೆಯೂ ಇಲ್ಲಿ ಶಕ್ತಿ ಮತ್ತು ಸಂರಕ್ಷಣೆಯ ಸಾಕಾರ ಮೂರ್ತಿಯಾಗಿ ವ್ಯಕ್ತಿಯ ಒಳಮನಸ್ಸನ್ನು ಜಾಗೃತಗೊಳಿಸ್ತಿದೆ. ಅಂದ್ರೆ ಆ ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯೇ ವ್ಯಕ್ತಿಯೊಳಗಿನ ಆತ್ಮವಿಶ್ವಾಸವನ್ನು ಮತ್ತೆ ಬಡಿದೆಬ್ಬಿಸುತ್ತದೆ ಅಂತಾಯಿತು. ಇದು ನಿಜಕ್ಕೂ ಒಂದು ಸುಂದರವಾದ ದೃಷ್ಟಿಕೋನ. ಹೌದು. ಆದ್ರೆ ಇಲ್ಲಿ ನನಗೊಂದು ಗೊಂದಲ ಕಾಡುತ್ತಿದೆ. ಏನು? ಒಂದು ಕಡೆ ದೈವಿಕ ಶಕ್ತಿ, ಭಕ್ತಿ, ಕಣ್ಣಿಗೆ ಕಾಣದ ರಕ್ಷಣೆ ಅಂತ ಭಾವನಾತ್ಮಕವಾಗಿ ಮಾತನಾಡುತ್ತಲೇ ಮರುಕ್ಷಣದಲ್ಲಿ ಈ ಪಠ್ಯವು ಪಕ್ಕಾ ಗಣಿತದ ಲೆಕ್ಕಾಚಾರವನ್ನು ಶುರುಮಾಡುತ್ತದೆ. ಜ್ಯೋತಿಷ್ಯದ ಲೆಕ್ಕಾಚಾರಗಳು. ಹೌದು. ಕನ್ಯಾರಾಶಿಯ ಅಧಿಪತಿ ಬುಧ, ಒಟ್ಟು 9 ಪಾದಗಳು ಕನ್ಯಾರಾಶಿಗೆ ಸೇರಿವೆ. ಅಂದ್ರೆ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಚಿತ್ತ ನಕ್ಷತ್ರದ 1, 2ನೇ ಪಾದಗಳು. ಹೀಗೆ ಅತ್ಯಂತ ನಿಖರವಾದ ಲೆಕ್ಕಾಚಾರವನ್ನು ನೀಡುತ್ತದೆ. ದೈವಿಕ ಭರವಸೆಯ ನಡುವೆ ಈ ಗಣಿತದ ವಿಂಗಡಣೆ ಯಾಕೆ ಬೇಕು? ಇಷ್ಟು ನಿಖರತೆಯ ಅವಶ್ಯಕತೆ ಏನಿದೆ? ಇದನ್ನೇ ನಾವು ಅಧಿಕಾರದ ಸ್ಥಾಪನೆ ಅಥವಾ ಅಥಾರಿಟಿಯನ್ನು ನಿರ್ಮಿಸುವ ತಂತ್ರ ಅಂತ ಕರೆಯಬಹುದು.
ಓಕೆ, ಅದು ಹೇಗೆ ಕೆಲಸ ಮಾಡುತ್ತದೆ? ಕೇವಲ ಭಾವನಾತ್ಮಕ ಭರವಸೆಗಳನ್ನು ನೀಡಿದರೆ ಮನುಷ್ಯನ ತರ್ಕಬದ್ಧ ಮಿದುಳು ಅದನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಅದೇ ಭರವಸೆಯನ್ನು ಗ್ರಹಗಳ ಚಲನೆ, ನಕ್ಷತ್ರದ ನಿರ್ದಿಷ್ಟ ಪಾದಗಳಂತಹ ಸಂಕೀರ್ಣ ಗಣಿತದ ಚೌಕಟ್ಟಿನಲ್ಲಿ ಇರಿಸಿದಾಗ ಅದಕ್ಕೊಂದು ತೂಕ ಬರುತ್ತೆ ಅಲ್ವಾ? ನಿಖರವಾಗಿ ಅದಕ್ಕೊಂದು ವೈಜ್ಞಾನಿಕ ಅಥವಾ ಪ್ರಶ್ನಾತೀತವಾದ ಗಾಂಭೀರ್ಯ ಬರುತ್ತದೆ. ಇದನ್ನು ಓದುವ ವ್ಯಕ್ತಿಗೆ, ಓಹೋ, ಇದು ಸುಮ್ಮನೆ ಗೆಳುತ್ತಿರುವ ಮಾತಲ್ಲ, ಇದರ ಹಿಂದೆ ಇಷ್ಟೊಂದು ನಿಖರವಾದ ಲೆಕ್ಕಾಚಾರವಿದೆ, ಆದ್ದರಿಂದ ಇದು ಖಂಡಿತ ನಡೆಯುತ್ತದೆ ಅನ್ನೋ ಬಲವಾದ ನಂಬಿಕೆ ಹುಟ್ಟುತ್ತದೆ. ಅರ್ಥ ಆಯ್ತು. ಇದು ಆ ಭರವಸೆಗೆ ತಾರ್ಕಿಕ ತಳಹದಿಯನ್ನು ಒದಗಿಸುವ ಒಂದು ಪ್ರಯತ್ನವಷ್ಟೇ. ಅದ್ಭುತ. ಅಂದ್ರೆ ಆ ಗಣಿತದ ಲೆಕ್ಕಾಚಾರವು ಓದುಗರ ಮನಸ್ಸಿನಲ್ಲಿ ನಂಬಿಕೆಯನ್ನು ಭದ್ರಪಡಿಸುವ ಒಂದು ಸಾಧನವಾಗಿದೆ. ಸರಿ, ಈ ಲೆಕ್ಕಾಚಾರಗಳ ಆಧಾರದ ಮೇಲೆ ಮುಂದಿನ 5 ದಿನಗಳಲ್ಲಿ ಆಗುವ ಲಾಭಗಳ ಬಗ್ಗೆಯೂ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು. ಏನೇನು ಲಾಭಗಳು? ಬಡತನ ಮತ್ತು ಸಾಲದ ಬಾಧೆ ದೂರವಾಗುತ್ತದೆ, ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ, ಉದ್ಯಮಿಗಳಿಗೆ ಲಾಭ ಮತ್ತು ಉದ್ಯೋಗಿಗಳಿಗೆ ವೇತನ ಹೆಚ್ಚಳ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ ಎಂದೆಲ್ಲ ಪಟ್ಟಿ ಮಾಡಲಾಗಿದೆ. ಅಂತಿಮವಾಗಿ ಯಶಸ್ಸು ಪಡೆಯುತ್ತಾರೆ ಅನ್ನೋದಾದರೆ ಈ ಲಾಭಗಳು ಕೇವಲ ಈ 5 ದಿನಗಳಲ್ಲಿ ಗ್ರಹಗತಿಗಳು ಬದಲಾದ್ರಿಂದ ಬಂದ ಅದೃಷ್ಟವೋ? ಹೌದು. ಅಥವಾ ವರ್ಷಗಳ ಕಾಲ ಅವರು ಯಾರ ಬಲೆಗೂ ಬೀಳದೆ ಪ್ರಾಮಾಣಿಕತೆಯಿಂದ ಮಾಡಿದ ಕಠಿಣ ಪರಿಶ್ರಮದ ಫಲವೋ? ಇದು ಅವರೇ ಬೆಳೆಸಿದ ಬೆಳೆ ಅಲ್ವಾ? ಅದೃಷ್ಟ ಅನ್ನೋದು ಇಲ್ಲಿ ಕೇವಲ ಒಂದು ಲೇಬಲ್ ಅನ್ಸುತ್ತೆ. ನೀವು ಹೇಳ್ತಿರುವುದು ಸಂಪೂರ್ಣ ಸತ್ಯ. ಯಾವುದೇ ದೊಡ್ಡ ಯಶಸ್ಸು ಅಥವಾ ಸಾಲದಿಂದ ಮುಕ್ತಿ ಕೇವಲ 5 ದಿನಗಳಲ್ಲಿ ಆಕಾಶದಿಂದ ಉದುರುವುದಿಲ್ಲ. ಹೌದು ತಾನೆ. ಈ ಫಲಿತಾಂಶಗಳು, ಅದು ಉದ್ಯೋಗದಲ್ಲಿ ಬಡ್ತಿಯಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಲಾಭವಾಗಿರ್ಬೋದು, ಇವೆಲ್ಲವೂ ಕನ್ಯಾ ರಾಶಿಯವರ ಆ ಹಿಂದಿನ ಬುದ್ಧಿವಂತಿಕೆ, ಅವರ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಕಠಿಣ ಪರಿಶ್ರಮದ ನೇರ ಪ್ರತಿಫಲಗಳೇ ಆಗಿವೆ. ನಕ್ಷತ್ರಗಳು ಮತ್ತು ಈ 5 ದಿನಗಳ ಸಮಯವೂ ಕೇವಲ ಒಂದು ವೇದಿಕೆಯನ್ನು ಮಾತ್ರ ಸಿದ್ಧಪಡಿಸಿವೆ ಅಂತ ನಾವು ಭಾವಿಸ್ಬೋದು. ಆದರೆ ಅಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಯಶಸ್ಸು ಅವರದ್ದೇ ಶ್ರಮದ ಫಲ. ಓಹೋ, ಅಂದ್ರೆ ಪಠ್ಯವು ಅವರ ಶ್ರಮವನ್ನು ಮನ್ನಿಸುತ್ತಿದೆ. ಹೌದು. ಈ ಜ್ಯೋತಿಷ್ಯದ ಪಠ್ಯವು ಆ ಶ್ರಮವನ್ನು ಗುರುತಿಸಿ, ನಿಮ್ಮ ಕಷ್ಟಗಳು ವ್ಯರ್ಥವಾಗಿಲ್ಲ, ಈಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ ಅಂತ ಒಂದು ರೀತಿಯಲ್ಲಿ ಅವರ ಬೆನ್ನು ತಟ್ಟುತ್ತಿದೆ ಅಷ್ಟೇ. ಇದು ಕೇಳಲು ಬಹಳ ಸಕಾರಾತ್ಮಕವಾಗಿದೆ. ಆದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ ಎಂದ ಮಾತ್ರಕ್ಕೆ ಕೈಕಟ್ಟಿ ಸುಮ್ಮನೆ ಕೂರುವಂತಿಲ್ಲ ಅಂತ ಇದೇ ಮೂಲ ಪಠ್ಯ ಸ್ಪಷ್ಟಪಡಿಸಿದೆ. ಹೌದು, ಅಲ್ಲಿ ಷರತ್ತುಗಳಿವೆ. ಇಲ್ಲಿಯೇ ಕೆಲವು ನಿರ್ದಿಷ್ಟ ಎಚ್ಚರಿಕೆಗಳು ಶುರುವಾಗುತ್ತವೆ. ನನಗಂತೂ ಈ ಭಾಗವನ್ನು ಓದಿದಾಗ ಇದೊಂದು ರೀತಿಯಲ್ಲಿ ಮೈನ್ಫೀಲ್ಡ್ ಅಥವಾ ನೆಲದಡಿಯಲ್ಲಿ ಸಿಡಿಮದ್ದುಗಳನ್ನು ಹೂತಿಟ್ಟಿರುವ ಜಾಗವನ್ನು ದಾಟಿದಂತೆ ಅನಿಸಿತು. ಹೆಜ್ಜೆ ತಪ್ಪಿದ್ರೆ ಅಪಾಯ. ಅದೇ, ಅದೃಷ್ಟದ ನಿಧಿಗೆ ಹೋಗುವ ನಕ್ಷೆ ಕೈಯಲ್ಲಿದೆ, ಆದ್ರೆ ಹೆಜ್ಜೆ ಮಾತ್ರ ಬಹಳ ಎಚ್ಚರಿಕೆಯಿಂದ ಇಡಬೇಕು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ ಹಾಗೆ, ವಿಶೇಷವಾಗಿ ಆ ಇಂಗ್ಲಿಷ್ನ ಎ ಅಥವಾ ಜಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರಿಂದ ಜಾಗರೂಕರಾಗಿರಬೇಕು ಅಂತ ಹೇಳಲಾಗಿದೆ. ಹೌದು. ಅವರು ಅಸೂಯೆ ಪಡಬಹುದು ಅಥವಾ ತೊಂದರೆ ಕೊಡಬಹುದು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಜೊತೆಗೆ ಅನಗತ್ಯ ಜಗಳವಾಡಬಾರದು ಎಂಬ ಎಚ್ಚರಿಕೆಯೂ ಇದೆ. ಈ ಎ ಮತ್ತು ಜಿ ಅಕ್ಷರದವರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗಿದೆ? ಈ ನಿರ್ದಿಷ್ಟ ಅಕ್ಷರಗಳ ಎಚ್ಚರಿಕೆಯನ್ನು ನಾವು ಅಕ್ಷರಶಃ ತೆಗೆದುಕೊಳ್ಳುವುದಕ್ಕಿಂತ ಅದರ ಹಿಂದಿರುವ ಮಾನಸಿಕ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಓಕೆ. ಮನುಷ್ಯನಿಗೆ ಮುಂಬರುವ ದಿನಗಳ ಬಗ್ಗೆ ಒಂದು ಅನಿಶ್ಚಿತತೆ ಅಥವಾ ಆತಂಕ ಇದ್ದೇ ಇರುತ್ತೆ ಅಲ್ವಾ? ತನ್ನ ಯಶಸ್ಸಿಗೆ ಯಾರಾದರೂ ಅಡ್ಡಿಪಡಿಯಬಹುದು ಎಂಬ ಭಯ ಕಾಡುತ್ತಿರುತ್ತದೆ. ಹೌದು, ಸಹಜ. ಆ ಭಯ ಅಥವಾ ಆತಂಕಕ್ಕೆ ಒಂದು ನಿರ್ದಿಷ್ಟ ರೂಪವನ್ನು ಕೊಡುವುದು ಈ ತಂತ್ರದ ಉದ್ದೇಶ. ಎ ಅಥವಾ ಜಿ ಎಂಬುದು ಬಹುಶಃ ನಮ್ಮ ಹೆಸರುಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲಾಗುವ ಅಕ್ಷರಗಳಾಗಿರಬಹುದು. ಓಹೋ, ಹೌದು, ಸಾಕಷ್ಟು ಹೆಸರುಗಳು ಶುರುವಾಗ್ತವೆ. ಆತಂಕವನ್ನು ಈ ರೀತಿ ಹೊರಹಾಕುವ ಮೂಲಕ ವ್ಯಕ್ತಿಯು ತಾನು ಯಾರಿಂದ ಎಚ್ಚರವಾಗಿರಬೇಕು ಎಂಬುದರ ಬಗ್ಗೆ ಒಂದು ಕಾಲ್ಪನಿಕ ಗಡಿಯ ನಿರ್ಮಿಸಿಕೊಳ್ಳುತ್ತಾನೆ. ಇದು ಅನಗತ್ಯ ಜಗಳಗಳಿಂದ ದೂರವಿರಲು ಮತ್ತು ತಮ್ಮ ಗುರಿಯತ್ತ ಮಾತ್ರ ಗಮನ ಹರಿಸಲು ಸಹಾಯ ಮಾಡುವ ಒಂದು ಮಾನಸಿಕ ತಂತ್ರವಷ್ಟೇ. ಆಸಕ್ತಿದಾಯಕ. ಅಂದ್ರೆ ನಮ್ಮ ಒಳಗಿನ ಅನಿಶ್ಚಿತತೆಗೆ ಒಂದು ಮುಖವಾಡ ತೊಡಸಿ ಅದರೊಂದು ದೂರವಿರಿ ಅಂತ ಹೇಳುವ ತಂತ್ರ. ನಿಖರವಾಗಿ. ಇದರ ಜೊತೆಗೆ ಇನ್ನೂ ಕೆಲವು ನಿಯಮಗಳೂ ಇವೆ ನೋಡಿ. ಹೊಸ ಕೆಲಸವನ್ನು ಸೋಮವಾರ ಅಥವಾ ಬುಧವಾರ ಪ್ರಾರಂಭಿಸುವುದು ಒಳಿತು ಅಂತ ಹೇಳಲಾಗಿದೆ. ಆ 2 ದಿನ ಹಸಿರು ಬಟ್ಟೆ ಧರಿಸಬಾರದು,
ಬದಲಿಗೆ ಅದೃಷ್ಟದ ಬಣ್ಣಗಳಾದ ಕೆಂಪು, ಕಪ್ಪು, ಹಳದಿ, ನೀಲಿ, ಬಿಳಿ, ಗುಲಾಬಿ ಬಣ್ಣಗಳನ್ನು ಬಳಸಬಹುದು. ಹಾಗೆಯೇ 5 ಮತ್ತು 7 ಅದೃಷ್ಟ ಸಂಖ್ಯೆಗಳು. ಹೌದು. ಇಲ್ಲಿಗೆ ಮುಗಿಯಲಿಲ್ಲ, ಪರಿಹಾರಗಳ ಬಗ್ಗೆಯೂ ಹೇಳಲಾಗಿದೆ. ಮನೆಯನ್ನು ವಿಶೇಷವಾಗಿ ಶುಕ್ರವಾರದ ದಿನ ಕಸವಿಲ್ಲದೆ ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಕೆಂಪು ಹೂವಿನಿಂದ ದುರ್ಗಾದೇವಿಯನ್ನು ಪೂಜಿಸಬೇಕು. 5 ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಬೇಕು ಮತ್ತು ಬಹುಮುಖ್ಯವಾಗಿ ಹಸಿದವರಿಗೆ ಅನ್ನದಾನ ಮಾಡಬೇಕು ಅಂತ ಹೇಳಲಾಗಿದೆ. ಯಶಸ್ಸು ಸಿಕ್ತಿದೆ ಎಂದ ಮೇಲೆ ಇಷ್ಟೆಲ್ಲ ನಿಯಮಗಳ, ಈ ಬಣ್ಣಗಳ ಮತ್ತು ಪೂಜೆಗಳ ಅವಶ್ಯಕತೆ ಏನಿದೆ? ಈ ಎಲ್ಲ ಆಚರಣೆಗಳನ್ನು ಮೂಢನಂಬಿಕೆಗಳೆಂದು ತಳ್ಳಿಹಾಕುವ ಮುನ್ನ ಅವುಗಳ ಹಿಂದಿರುವ ಮಾನಸಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಓಕೆ, ಅದು ಹೇಗೆ? ಇವೆಲ್ಲವೂ ಮನುಷ್ಯನಲ್ಲೇ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಬೆಳೆಸುವ ಸಾಧನಗಳು. ಉದಾಹರಣೆಗೆ, ಮನೆಯನ್ನು ಸ್ವಚ್ಛಗೊಳಿಸುವ ನಿಯಮವನ್ನು ತೆಗೆದುಕೊಳ್ಳಿ. ಮನೋವಿಜ್ಞಾನದ ಪ್ರಕಾರ ಭೌತಿಕವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಯಾವಾಗ ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆಯೋ ಆಗ ನಮ್ಮ ಮನಸ್ಸಿನ ಒಳಗಿನ ಗೊಂದಲಗಳು ನಿವಾರಣೆಯಾಗಿ ಒಂದು ರೀತಿಯ ಸ್ಪಷ್ಟತೆ ಮೂಡುತ್ತದೆ. ಖಂಡಿತ, ವಾತಾವರಣದ ಪ್ರಭಾವ ಮನಸ್ಸಿನ ಮೇಲಿರ್ತದೆ. ಇದು ಪರಿಸರದ ಮೇಲಿನ ನಿಯಂತ್ರಣವನ್ನು ಸಾಧಿಸುವ ಮೂಲಕ ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳುವ ಮಾರ್ಗ. ಇನ್ನು ನಿರ್ದಿಷ್ಟ ಬಣ್ಣಗಳ ಬಳಕೆ ಅಥವಾ ವಾರದ ದಿನಗಳ ಆಯ್ಕೆಯು ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಒಂದು ದಿನಚರಿಯನ್ನು ಅಥವಾ ರೂಟೀನನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಖಂಡಿತ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿದ್ದರೆ ನಮ್ಮ ಆಲೋಚನೆಗಳು ಹೆಚ್ಚು ಸ್ಪಷ್ಟವಾಗಿರ್ತವೆ. ಆದರೆ ಈ ಅನ್ನದಾನ ಮಾಡುವ ಪರಿಹಾರದ ಬಗ್ಗೆ ಏನ್ ಹೇಳ್ತೀರಿ? ಅದು ಬಹಳ ವಿಶೇಷವಾದ ಪರಿಹಾರ ತಾನೇ. ಆರ್ಥಿಕ ಸಂಕಷ್ಟದಲ್ಲಿರುವ ವ್ಯಕ್ತಿ ಬೇರೆಯವರಿಗೆ ದಾನ ಮಾಡುವುದು ಹೇಗೆ ಸಹಾಯ ಮಾಡುತ್ತದೆ? ಇದು ಈ ಪಠ್ಯದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಸುಂದರವಾದ ಪರಿಹಾರ ಅಂತ ನಾನು ಹೇಳ್ತೀನಿ. ಕಷ್ಟದಲ್ಲಿರುವ ವ್ಯಕ್ತಿಯೊಬ್ಬ ತನ್ನದೇ ಸಮಸ್ಯೆಗಳಿದ್ರೂ ಹಸಿದವರಿಗೆ ಅನ್ನ ನೀಡಲು ಮುಂದಾದಾಗ ಅಲ್ಲಿ ಒಂದು ಅದ್ಭುತವಾದ ಮಾನಸಿಕ ಬದಲಾವಣೆಯಾಗ್ತದೆ. ಇದು ಆ ವ್ಯಕ್ತಿಯಲ್ಲಿ ನಾನು ಕೇವಲ ಸಹಾಯ ಪಡೆಯುವನಲ್ಲ, ಇತರರಿಗೆ ಸಹಾಯ ಮಾಡುವಷ್ಟು ಶಕ್ತನಾಗಿದ್ದೇನೆ ಅನ್ನೋ ಆತ್ಮವಿಶ್ವಾಸವನ್ನು ಮತ್ತು ಸ್ವಯಂ ಸಾಮರ್ಥ್ಯವನ್ನು ಹುಟ್ಟಾಕ್ತದೆ. ಓಹೋ, ಬಹಳ ಆಳವಾದ ಅರ್ಥವಿದೆ ಇದರಲ್ಲಿ. ಹೌದು. ಅಲ್ಲದೆ ದಾನಶೀಲತೆಯು ಮನುಷ್ಯನ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಂತ ಹಲವಾರು ಸಂಶೋಧನೆಗಳು ಹೇಳ್ತವೆ. ನಿಜ. ಅಂದರೆ ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಸಮಾಜದಲ್ಲಿ ಸಕಾರಾತ್ಮಕತೆಯನ್ನು ಹರಡುವುದರ ಜೊತೆಗೆ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಅತ್ಯುತ್ತಮ ಮಾರ್ಗ. ವಾವ್, ಇದನ್ನು ನೋಡಿದ್ರೆ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಲ್ವಾ ಅನ್ಸುತ್ತೆ. ಹೌದು. ಈ ಎಲ್ಲಾ ಷರತ್ತುಗಳು, ಎಚ್ಚರಿಕೆಗಳು ಮತ್ತು ಆಚರಣೆಗಳು ಅಂತಿಮವಾಗಿ ವ್ಯಕ್ತಿಯನ್ನು ಹೆಚ್ಚು ಜವಾಬ್ದಾರಿಯುತ, ಶಿಸ್ತಿನ ಮತ್ತು ದಯಾಮಯ ಮನುಷ್ಯನನ್ನಾಗಿ ಮಾಡುವ ಅಸ್ತ್ರಗಳಾಗಿವೆ. ಖಂಡಿತ. ಒಟ್ಟಾರೆಯಾಗಿ ನಾವು ಇಂದಿನ ಈ ಮೂಲ ಪಠ್ಯವನ್ನು ವಿಶ್ಲೇಷಿಸಿದಾಗ ಕನ್ಯಾ ರಾಶಿಯವರ ಹಿಂದಿನ ಕಷ್ಟದ ಜೀವನ, ಎಷ್ಟೇ ಶಿಕ್ಷೆ ಅನುಭವಿಸಿದ್ರೂ ಬಿಟ್ಟುಕೊಡದ ಅವರ ಪ್ರಾಮಾಣಿಕತೆ ನಮಗೆ ಅರಿವಾಯಿತು. ಜೊತೆಗೆ ಅವರು ಸಂಪೂರ್ಣ ಏಕಾಂಗಿ ಆದಾಗ ಒದಗುವ ಅನಿರೀಕ್ಷಿತ ದೈವಿಕ ರಕ್ಷಣೆಯ ಭರವಸೆ, ಓದುಗರಿಗೆ ನಂಬಿಕೆ ಹುಟ್ಟಿಸಲು ಬಳಸಿದ ತರ್ಕಬದ್ಧವಾದ ಜ್ಯೋತಿಷ್ಯದ ಲೆಕ್ಕಾಚಾರಗಳು ಮತ್ತು ಅಂತಿಮವಾಗಿ ಅವರು ಪಾಲಿಸಬೇಕಾದ ಶಿಸ್ತಿನ ನಿಯಮಗಳನ್ನು ನಾವು ನೋಡಿದೆವು. ಹೌದು. ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶವೇನು? ಇವೆಲ್ಲದರ ಅರ್ಥವೇನು? ಒಟ್ಟಾರೆ ಹೇಳುವುದಾದರೆ, ನಿರಂತರ ಕಷ್ಟಗಳು, ಜವಾಬ್ದಾರಿಗಳು ಮತ್ತು ಮೋಸಗಳಿಂದ ಬಳಲಿ ಹೈರಾಣಾಗಿರುವ ಮನಸ್ಸಿಗೆ ಈ ಪಠ್ಯವು ಒಂದು ಪ್ರಬಲವಾದ ಮಾನಸಿಕ ಆಸರೆಯಾಗಿ ಕೆಲಸ ಮಾಡುತ್ತದೆ. ಕಷ್ಟಗಳ ಮಧ್ಯೆಯೂ ಭರವಸೆಯನ್ನು ಕಳೆದುಕೊಳ್ಳದಂತೆ, ತಮ್ಮ ಮೂಲಗುಣವಾದ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡದಂತೆ ಮತ್ತು ಮುಂಬರುವ ದಿನಗಳಲ್ಲಿ ಶ್ರಮಕ್ಕೆ ತಕ್ಕ ಯಶಸ್ಸು ಖಂಡಿತ ಸಿಗುತ್ತದೆ ಎಂಬ ನಂಬಿಕೆಯನ್ನು ಇದು ಪುನರುಜ್ಜೀವನಗೊಳಿಸುತ್ತದೆ. ನಿಜ. ಇದು ಕೇವಲ ಗ್ರಹಗತಿಗಳ ಆಧಾರದ ಮೇಲೆ ಭವಿಷ್ಯವನ್ನು ಹೇಳುತ್ತಿಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿ ಹೇಗೆ ಬದುಕಬೇಕು, ಹೇಗೆ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಮತ್ತು ಹೇಗೆ ಸಮಾಜಮುಖಿಯಾಗಿರಬೇಕು ಅನ್ನೋ ಬದುಕುವ ಕಲೆಯನ್ನ ಕಲಿಸ್ತಿದೆ. ಇದೇ ಇದರ ಹಿಂದಿರುವ ಅಸಲಿ ಶಕ್ತಿ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಕಷ್ಟದಲ್ಲಿರುವವರಿಗೆ ಭರವಸೆಯಷ್ಟು ದೊಡ್ಡ ಔಷಧ ಬೇರೊಂದಿಲ್ಲ, ಮತ್ತ ಭರವಸೆಯ ಜೊತೆಗೆ ಶಿಸ್ತು ಸೇರಿದಾಗ ಯಶಸ್ಸು ಖಚಿತ. ಖಂಡಿತ. ಈಗ ನಾವು ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಎಲ್ಲಾ ವಿಚಾರಗಳನ್ನು ಆಲಿಸಿದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಕುತೂಹಲಕಾರಿ ಮತ್ತು ಬಹುಶಃ ಸ್ವಲ್ಪ ಪ್ರಚೋದನಾತ್ಮಕವಾದ ಚಿಂತನೆಯೊಂದು ಮೂಡುತ್ತಿದೆ. ಏನದು?
ಪಠ್ಯದಲ್ಲಿ ಒಂದು ಕಡೆ ಕನ್ಯಾರಾಶಿಯವರು ಎಷ್ಟೇ ತ್ಯಾಗ ಮಾಡಿದ್ರೂ ತಮಗೆ ಗೌರವವಿಲ್ಲದ ಕಡೆ ಒಂದು ನಿಮಿಷವೂ ಇರುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ತಾನೆ. ಹೌದು, ಹೇಳಿದರೆ. ಹಾಗಾದ್ರೆ ಒಮ್ಮೆ ಯೋಚಿಸಿ, ಈ ಮುಂದಿನ 5 ದಿನಗಳಲ್ಲಿ ಬರಲಿರುವ ಅದೃಷ್ಟ ಎನ್ನುವುದು ಕೇವಲ ಆಕಾಶದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ದಿಢೀರನೆ ಆಗುತ್ತಿರುವುದೋ, ಅಥವಾ ವರ್ಷಗಳ ಕಾಲ ಕಷ್ಟಪಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ಹೋಗಿ ಸುಸ್ತಾಗಿರೋ ಕನ್ಯಾ ರಾಶಿಯವರು ಅಂತಿಮವಾಗಿ ತಮ್ಮದೇ ಆದ ಮೌಲ್ಯವನ್ನು ಅರಿತುಕೊಂಡು ತಮ್ಮನ್ನು ಗೌರವಿಸದ ವಾತಾವರಣದಿಂದ ಅಥವಾ ತಮಗೆ ನೋವು ನೀಡುವ ವ್ಯಕ್ತಿಗಳಿಂದ, ಅವರು ಎ ಮತ್ತು ಜಿ ಅಕ್ಷರದ ವ್ಯಕ್ತಿಗಳೇ ಆಗಿರಬಹುದು, ಆ ಜಾಗದಿಂದ ಶಾಶ್ವತವಾಗಿ ಹೊರಬರಲು ತೆಗೆದುಕೊಳ್ಳುವ ಸ್ವಂತ ದಿಟ್ಟ ನಿರ್ಧಾರದ ಪ್ರತಿಫಲವೋ? ಇದು ಬಹಳ ಆಳವಾದ ಯೋಚನೆ. ಅದೃಷ್ಟವನ್ನು ನಕ್ಷತ್ರಗಳು ತರುತ್ತವ್ಯೋ, ಅಥವಾ ತನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳುವ ಸ್ವಾಭಿಮಾನದ ನಿರ್ಧಾರದಿಂದ ವ್ಯಕ್ತಿಯೇ ತನ್ನ ಅದೃಷ್ಟವನ್ನು ಹೊಸದಾಗಿ ಸೃಷ್ಟಿಸಿಕೊಳ್ಳುತ್ತಾನೋ? ಜ್ಯೋತಿಷ್ಯವು ಕೇವಲ ಮನುಷ್ಯನ ದಿಟ್ಟತನಕ್ಕೆ ಹಿಡಿಯುವ ಕನ್ನಡಿಯಾಗಿರಬಹುದೇ? ಖಂಡಿತ, ಇದು ಯೋಚಿಸಬೇಕಾದ ವಿಷಯ. ಇದು ನಿಜಕ್ಕೂ ಎಲ್ಲರನ್ನೂ ಕಾಡುವ ಪ್ರಶ್ನೆ. ಈ ಆಲೋಚನೆಯೊಂದಿಗೆ ಈ ಅದ್ಭುತವಾದ ಚರ್ಚೆಯನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.